ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ತಾನು ತೋರಿಸ್ತಾ ಇದ್ದಂಥ ವಿಶ್ವರೂಪವನ್ನು ನೋಡಿ, ಆ ಭಯಾನಕವಾದಂಥ ದೃಶ್ಯವನ್ನು ನೋಡಿ ಅರ್ಜುನ ಹೇಳ್ತಾ ಇದ್ದಾನೆ, ಎಲ್ಲ ಲೋಕಗಳನ್ನು ಗ್ರಾಸವಾಗಿ ತೆಗೆದುಕೊಳ್ತಾ ಇದೆಯಾ, ನಾಲಿಗೆಯಿಂದ ಚಪ್ಪರಿಸ್ತಾ ಇದೆಯಾ ಎಲ್ಲ ಜೀವಿಗಳನ್ನು, ಎಲ್ಲ ಸೇನಾನಿಗಳನ್ನು, ಮತ್ತು ಈ ಉಗ್ರವಾದಂಥ ರೂಪ ಯಾವುದಿದು? ಹೇ ದೇವಾದಿದೇವ, ನಿನಗೆ ನಮಸ್ಕಾರ ಮಾಡ್ತೀನಿ. ಆದಿಪುರುಷ, ನಾನು ನಿನ್ನನ್ನು ತಿಳಿಯದಂತೆ ಆಗಿಬಿಟ್ಟಿದ್ದೀನಿ. ನೀನು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀನು ಯಾರು? ಈ ಪ್ರವೃತ್ತಿ ಏನಿದು ಅಂತ ಶ್ರೀಕೃಷ್ಣ ಕೇಳಿಕೊಂಡ. ಶ್ರೀಕೃಷ್ಣನನ್ನು ಅರ್ಜುನ ಕೇಳಿಕೊಂಡ. ಆಗ ಶ್ರೀಕೃಷ್ಣ ಏನನ್ನು ಹೇಳ್ತಾನೆ ಅಂತ ನೋಡೋಣ. 32-33ನೇ ಶ್ಲೋಕಗಳಲ್ಲಿ ಏನು ಹೇಳ್ತಾನೆ? ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೆ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತ ಪ್ರತ್ಯನಿಕೇಶು ಯೋಧಾ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆ ವಿಶ್ವರೂಪವನ್ನು ತೋರಿಸ್ತಾ ಇರತಕ್ಕಂಥ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನಾನು ಲೋಕಗಳನ್ನು ನಾಶ ಮಾಡುವುದಕ್ಕಾಗಿಯೇ ಬಂದಿದ್ದೀನಿ. ಲೋಕಗಳನ್ನು ನಾಶ ಮಾಡತಕ್ಕಂಥ ಕಾಲಪುರುಷ ನಾನು ಈ ಲೋಕಗಳನ್ನು ನಾಶ ಮಾಡೋದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದೀನಿ. ನೀನು ಯುದ್ಧ ಮಾಡದೇ ಇದ್ದರೂ ಕೂಡ ಯಾವ ಯೋಧರೆಲ್ಲ ನಾಶವಾಗಬೇಕು ಅವ್ರನ್ನೆಲ್ಲ ನಾಶ ಮಾಡ್ತೀನಿ, ಅವ್ರು ಯಾರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಈಗ ಗೋಚರಿಸ್ತಾ ಇರತಕ್ಕಂತಹ ರೂಪ ಸಂಹಾರ ಮಾಡುವಂಥ ರೂಪ. ಇದಕ್ಕೆ ಮುಂಚೆ ತೋರಿಸಿದಂಥ ರೂಪ ಈ ರೀತಿ ಉಗ್ರವಾಗಿರಲಿಲ್ಲ. ವಿಶ್ವರೂಪದಲ್ಲೇ ನಾನಾ ರೀತಿಯ ದೃಶ್ಯಗಳು ಕಾಣ್ತಾ ಇದೆ ಅರ್ಜುನನಿಗೆ ಕಾಲ ಕಳೆದಂತೆಲ್ಲ. ಈ ಅದ್ಭುತವಾದಂಥ ರೂಪವನ್ನು ನೋಡಿದ್ದ, ಈಗ ಕರಾಳವಾದಂಥ ರೂಪವನ್ನು ನೋಡ್ತಾ ಇದ್ದಾನೆ. ತಾನು ಪಾಪ ಭೀತಿಯಿಂದ ಸೈನಿಕರನ್ನೆಲ್ಲ, ತಾತನನ್ನು ಮತ್ತು ಗುರುಗಳನ್ನು ಎಲ್ಲರನ್ನೂ ಸಂಹಾರ ಮಾಡಬೇಕು ಅಂತ ಏನು ಹೆದರಿದ್ನಲ್ಲ, ಈಗ ಅವರೆಲ್ಲರೂ ಕೂಡ ಸಂಹಾರ ಆಗ್ತಾ ಇದ್ದಾರೆ ಅಂತ ಈ ಪ್ರಳಯ ರೂಪವನ್ನು ಅರ್ಜುನ ಕಾಣ್ತಾ ಇದ್ದಾನೆ. ಅದಕ್ಕೆ ನೀನು ಯಾರು ಅಂತ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾನೆ, ನಾನು ಎಲ್ಲವನ್ನು ನಾಶ ಮಾಡೋದಕ್ಕೋಸ್ಕರನೇ ಬಂದಿದ್ದೀನಿ ಅಂತ ಕಾಲಪುರುಷ ನಾನು ಅಂತ ಹೇಳಿದ. ಮತ್ತೆ ಮುಂದುವರೆದು ಭಗವಂತ ಹೇಳ್ತಾನೆ, ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೇತೆ ವಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಅಂತ ಹೇಳ್ದ ಭಗವಂತ. ಈ ರೀತಿ ಸಂಹಾರ ಮಾಡೋದಕ್ಕಾಗಿ ನಾನು ಬಂದಿದ್ದೀನಿ. ಆದ್ದರಿಂದ ನೀನು ಏಳು, ಎದ್ದು ಯುದ್ಧ ಮಾಡಿ ಕೀರ್ತಿಯನ್ನು ಗಳಿಸು, ಶತ್ರುಗಳನ್ನು ನಾಶ ಮಾಡಿ ಸಮೃದ್ಧವಾದಂಥ ಈ ರಾಜ್ಯವನ್ನು ಅನುಭವಿಸು. ಇವರನ್ನೆಲ್ಲ ನಾನು ಈಗಾಗಲೇ ಸಂಹಾರ ಮಾಡಿದ್ದೀನಿ. ನೀನು ನಿಮಿತ್ತ ಮಾತ್ರನಾಗಿ ಈ ಯುದ್ಧದಲ್ಲಿ ನಿಲ್ಲು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಭವಿಷ್ಯದಲ್ಲಿ ಏನನ್ನು ನಡೀಬೇಕೋ ಅವೆಲ್ಲವನ್ನೂ ತೋರಿಸ್ತಾ ಇದ್ದಾನೆ ತನ್ನ ವಿಶ್ವರೂಪದಲ್ಲಿ. ನೀನು ನಿಮಿತ್ತ ಮಾತ್ರನಾಗಿ ಯುದ್ಧ ಮಾಡಿ ರಾಜ್ಯವನ್ನು ಅನುಭವಿಸು ಅಂತ ಕರೆ ಕೊಡ್ತಾ ಇದ್ದಾನೆ ಅರ್ಜುನನಿಗೆ. ಎಲ್ಲರೂ ಕೂಡ ನಿಮಿತ್ತ ಮಾತ್ರರಾಗಿ ಇರಬೇಕು ಈ ಭೂಮಿ ಮೇಲೆ ಅನ್ನುವಂಥದ್ದನ್ನು ನಾವು ಈ ಶ್ಲೋಕಗಳಿಂದ ತಿಳ್ಕೊಳ್ಬೇಕಾಗಿದೆ. ನಾವುಗಳೆಲ್ಲ ಜಗತ್ತಿನಲ್ಲಿರುವ ಜೀವಿಗಳು, ಮಾನವರು ಎಲ್ಲ ನಿಮಿತ್ತ ಮಾತ್ರರು. ಈಗಾಗಲೇ ಏನೇನು ನಡಿಬೇಕೋ ಅದನ್ನೆಲ್ಲ ಭಗವಂತನ ಸಂಕಲ್ಪ, ಅದಕ್ಕೆ ಭಗವತ್ ಸಂಕಲ್ಪ ಅಂತ ಹೇಳ್ತೀವಿ. ಭಗವಂತನ ಸಂಕಲ್ಪದಂತೆ ಅದಾಗಲೇ ಆಗೋಗಿದೆ ಸಂಕಲ್ಪ, ಅವೆಲ್ಲ ನಡೀತಾ ಇರ್ತವೆ. ನಾವು ನಿಮಿತ್ತ ಮಾತ್ರರಾಗಿ ಅವನು ಏನನ್ನು ನಮ್ಮ ಕೈಯಿಂದ ನಡೆಸ್ತಾನೋ ನಾವು ಅದನ್ನು ಮಾಡ್ತಾ ಇರ್ತೀವಿ. ನಾವು ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿ,
ಕೆಟ್ಟ ಕೆಲಸಗಳನ್ನು ಮಾಡಲಿ, ಕೆಟ್ಟ ಕೆಲಸಗಳನ್ನು ಮಾಡಿ ಕೆಟ್ಟವರು ಅಂತ ಅನ್ನಿಸ್ಕೊಳ್ಳಿ, ಅವೆಲ್ಲ ಈಗಾಗಲೇ ನಿರ್ಧಾರ ಆಗಿರ್ತಕ್ಕಂಥದ್ದು ಅನ್ನೋಂಥದ್ದು ನಮಗೆ ಈ ಶ್ಲೋಕಗಳಿಂದ ತಿಳಿದು ಬರ್ತಾ ಇದೆ. ಅರ್ಜುನನಿಗೆ ಈಗಾಗಲೇ ಎಲ್ಲ ನಿರ್ಧಾರ ಆಗೋಗ್ಬಿಟ್ಟಿದೆ, ಭಗವಂತ ಇವ್ರನ್ನೆಲ್ಲ ಸಂಹಾರ ಮಾಡಿಬಿಡ್ತಾನೆ, ನಾನು ನಿಮಿತ್ತ ಮಾತ್ರನಾಗಿ ಅವನು ಹೇಳಿದಂತೆ ಕೇಳಿ ಇವ್ರನ್ನ ಸಂಹಾರ ಮಾಡಬೇಕಷ್ಟೇ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಮನನ ಆಗ್ತಾ ಇದೆ ಅರ್ಜುನನಿಗೆ. ಇದುವರೆಗೂ ಅವನು ಭಾವಿಸಿದ್ದೇ ಬೇರೆ, ಈಗ ಆ ವಿಶ್ವರೂಪದಿಂದ ಅವನು ಅರ್ಥ ಮಾಡ್ಕೊಳ್ತಾ ಇರೋದೇ ಬೇರೆಯಾಗಿತ್ತು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.